ಮುರುಡೇಶ್ವರ ಟೆಂಪಲ್ ಆ್ಯಂಡ್ ಬೀಚು ನೋಡಿ. ನಾವು ಹೋದಾಗ ಆಲ್ರೆಡಿ ಈವ್ನಿಂಗ್ ಆಗಿತ್ತಲ್ವಾ, ಲೈಟ್ಸ್ ಎಲ್ಲ ಆನ್ ಆಗಿದೆ. ಗೋಪುರ ನೋಡಿ ಚೆನ್ನಾಗಿ ಕಾಣ್ತಿದೆ. ನಮಗೆ ಶಿವಂದು ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಸಿಕ್ತು ನಾವು ಹೋಗೋ ಟೈಮಲ್ಲೇ. ಬೀಚ್ ಆಗೋಷ್ಟರಲ್ಲೇ ನೈಟ್ ಆಗಿತ್ತಲ್ವ, ಸೊ ನಾವು ಅಲ್ಲೇ 1 ಇಯರ್ ರೂಮ್ ಬುಕ್ ಮಾಡಿಕೊಂಡು ಸ್ಟೇ ಆಗಿದ್ವಿ. ದರ್ಶನ ಎಲ್ಲ ನೈಟೇ ಮುಗಿಸ್ಕೊಂಡ್ವಿ. ಮಾರ್ನಿಂಗ್ ಯಾಕಂದರೆ ನಮಗೆ ಬೇರೆಯೇ ಪ್ಲ್ಯಾನ್ ಇದೆ, ಯಾವುದು ಅಂತ ಹೇಳ್ತೀನಿ ನಿಮಗೆ. ನಮ್ಮದು ಮೇಯ್ನ್ ಇಂಟೆನ್ಷನ್ ಬಂದು ಮುರುಡೇಶ್ವರ ವಿಸಿಟ್ ಮಾಡಿದ್ದು. ನಮ್ಮ ನೇತ್ರಾಣಿ ಐಲ್ಯಾಂಡ್ ಸ್ಕೂಬಾ ಡೈವಿಂಗ್ಗೆ ನಾವು ನಮ್ಮದು ಅಡ್ವೆಂಚರ್ ಪ್ಲ್ಯಾನ್ ಮಾಡಿದ್ವಿ. ಸೊ ನಮಗೆ 7 o'clockಗೆ ಬರೋಕ್ಕೆ ಹೇಳಿದ್ರು. ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ ಹೇಳಿದ್ರು. ಯಾಕಂದರೆ ಮುರುಡೇಶ್ವರದಿಂದ ನಾವು ಹೋಗ್ತಿರೋದು 20 ಕಿಲೋಮೀಟರ್ ಒಳಗಡೆ ನೇತ್ರಾಣಿ ಐಲ್ಯಾಂಡ್ಗೆ. ಸೊ ಆ ಪ್ಯಾಕೇಜಲ್ಲಿ ಜಸ್ಟ್ ಅವ್ರು ಬಂದು ಫೋಟೋ ವಿಡಿಯೋಸು ಮತ್ತು ಜಸ್ಟ್ ಒಂದು ಸ್ನ್ಯಾಕ್ಸು ಅಷ್ಟೇ, ಜ್ಯೂಸು ಸ್ನ್ಯಾಕ್ಸ್ ಅಷ್ಟೇ ಹೇಳಿದರು. ಸೊ ನಾವು ಆಲ್ರೆಡಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಅವ್ರು ಹೇಳಿದ ಟೈಮಿಂಗ್ಸ್ಗೆ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ಬೀಚಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಬೋಟೆಲ್ಲ ಬಂದು ಅವರು ಕರ್ಕೊಂಡು ಹೋಗೋಷ್ಟರಲ್ಲಿ ಒಂದು 20 to 30 ಕಪಲ್ಸು ಫ್ಯಾಮಿಲೀಸು ಎಲ್ಲ ಇದ್ದರು. ಸೊ ಅದು ಬ್ಯಾಚ್ ವೈಸ್ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಮ್ಮದು ಫಸ್ಟ್ ಬ್ಯಾಚೇ ನಮ್ಮದಾಗಿತ್ತು ನೋಡಿ. ಅವರೆಲ್ಲ ನಮಗೆ ಟ್ರೈನರ್ಸ್ ಎಲ್ಲ ವೆಲ್ ಟ್ರೈನರ್ಸ್ ಇರ್ತಾರೆ, ಎಲ್ಲ ಎಜುಕೇಟೆಡೇ. ಯಾವುದೇ ರೀತಿ ಭಯ ಏನು ಪಡೋಂಗಿಲ್ಲ. 20 ಕಿಲೋಮೀಟರ್ಸ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ ನಮ್ಮನ್ನ. ದೆನ್ ಅವರು ನಮಗೆ ಅಲ್ಲಿ ಬೋಟಲ್ಲಿ ಹೋಗ್ತಿದ್ದಂಗೆ ಹೆಂಗೆ ಕೊಡ್ತಾರೆ, ಹೇಗೆ ನಾವು ಅಲ್ಲಿ ಉಸಿರಾಡಬೇಕು ಮತ್ತು ನಮ್ಗೆ ಆಕ್ಸಿಜನ್ ಲೆವೆಲೆಲ್ಲ ಅಲ್ಲಿ ಹೇಗೆ ಕೊಡ್ತಾರೆ ಅಂತೆಲ್ಲ ಹೇಳ್ಕೊಡ್ತಾರೆ ನೋಡಿ. ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸ್ವಲ್ಪ ಭಯನೂ ಕೂಡ ಆಗ್ತಿತ್ತು ಫಸ್ಟ್ ಟೈಮು ಸ್ಕೂಬಾಗೆ ಹೋಗ್ತಿರೋದಲ್ವ. ನೀರಲ್ಲಿ ಹೇಗೆ ನಾವು ನಾನ್ ಸ್ವಿಮ್ಮರ್ಸ್ ಎಲ್ಲ ಬರ್ತಾರೆ. ಸೊ ನಾನ್ ಸ್ವಿಮ್ಮರ್ಸ್ಗೆ ಸ್ವಲ್ಪ ಭಯ ಆಗೇ ಆಗುತ್ತೆ. ಆದರೂ ಕೂಡ ಅಲ್ಲಿ ಟ್ರೈನರ್ಸ್ ನಮಗೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಮತ್ತು ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾರೆ. ಹೇಗೆ ಒಳಗಡೆ ಹೋದಾಗ ಯಾವ ರೀತಿ ವ್ಯೂಸು